ಕರ್ನಾಟಕ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ. ಆದಮೇಲೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಿನ್ನೆ ಮೇ 1, 2026ಕ್ಕೆ ನಾವೇನು ಸ್ಟೇ ತಂದಿದ್ವಿ ಸಿವಿಲ್ ಕೋರ್ಟಲ್ಲಿ. 30ಕ್ಕೆ ಸ್ಟೇ ಆಗಿತ್ತು. ಆದರೆ ಪ್ರತಿವಾದಿಗಳು ಲಾಯರ್ಗಳು ಬಂದಿರಲಿಲ್ಲ. ಆ ಆದೇಶವನ್ನು ನಿನ್ನೆ ನಾವೇ ಸಂಘದ ಕಚೇರಿ ಕೊಡಲಿಕ್ಕೆ ಹೋಗಲಾಗಿ ಚುನಾವಣಾಧಿಕಾರಿ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆ ಆಗಿದ್ದರು. ಆದರೆ ನಿನ್ನೆ ಚುನಾವಣಾ ಆದೇಶವನ್ನು ಧಿಕ್ಕರಿಸಿ ಚುನಾವಣೆ ಮಾಡಿದರು, ಕಾನೂನು ಉಲ್ಲಂಘನೆ ಮಾಡಿ. ಇವತ್ತು ಎಲ್ಲ ನಾವು ಸಾಕ್ಷೀಕರಿಸಿ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಮತ್ತೆ ಇವತ್ತು ದಿನಾಂಕ 2/5/2026 ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ಮತ್ತೆ ಆ ಅಡ್ವಾನ್ಸನ್ನು ಮಾಡಿಸ್ಕೊಂಡು ಸ್ಟೇಗೆ ಹೋಗಿದ್ವಿ. ವಿರೋಧ ಪಾರ್ಟಿಯವರ ಲಾಯರು ಕೂಡ ಬಂದಿದ್ದರು. ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಏನು 4ನೇ ತಾರೀಕಿನಿಂದ 2ನೇ ಹಂತ ಚುನಾವಣೆ ಇತ್ತು, ತಾಲೂಕು ಹಂತದ 9 ಪದಾಧಿಕಾರಿಗಳು, ಜಿಲ್ಲಾ ಹಂತದ 9 ಪದಾಧಿಕಾರಿಗಳು ಮತ್ತು ರಾಜ್ಯದ 9 ಪದಾಧಿಕಾರಿಗಳ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ 4ನೇ ತಾರೀಕಿನಿಂದ ಆರಂಭ ಆಗಬೇಕಾಯಿತು. ಆ ಎಲ್ಲ ಪ್ರಕ್ರಿಯೆಗಳಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ, ತಡೆಯನ್ನು ಮುಂದುವರಿಸಿದೆ. ಜೂನ್ 29ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇದೆ. ಮುಂದಿನ ಇದಾಗ ತನಕ ಯಾವುದೇ ಪ್ರಕ್ರಿಯೆಯನ್ನು ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾದ ಆದೇಶವನ್ನು ಪ್ರತಿವಾದಿಯಾಗಿದ್ದ ಲಾಯರ್ಗಳ ಮೂಲಕ ಹೇಳಲಾಗಿದೆ. ಹಾಗಾಗಿ ನಮಗೆ ಏನು ನೀವು 1.5 ತಿಂಗಳ ಹಾವು ಏಣಿ ಆಟ ಧಾರವಾಡ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್, ಕಲಬುರಗಿ ಹೈಕೋರ್ಟ್ ಮತ್ತು ದ್ವಿಸದಸ್ಯ ಪೀಠ ಹೇಗೆ ನಡೀತಾ ಇತ್ತು, ಇವತ್ತೊಂದು ತೆರೆ ಬಿದ್ದಿದೆ. ಯಾಕೆ ನಮ್ಮ ಬೈಲಾ ಪ್ರಕಾರ ನಮ್ಮ ಜುಡಿಸೆಕ್ಷನ್ ಅವರೇ ಹೇಳುವ ಹಾಗೆ ಸಿವಿಲ್ ಕೋರ್ಟ್ಗೆ, ಬೆಂಗಳೂರು ಸಿವಿಲ್ ಕೋರ್ಟ್ಗೆ ಬರ್ತೀವಿ ಅಂತ ಹೇಳಿದ್ರು. ನಾವು ಬೆಂಗಳೂರು ಸಿವಿಲ್ ಕೋರ್ಟಲ್ಲೇ ಚಾಲೆಂಜ್ ಮಾಡಿದ್ವಿ. ಆ ಚಾಲೆಂಜು ನಮ್ಮ ಪರವಾಗಿದೆ. ಹಾಗಾಗಿ ಏನು ಪದಾಧಿಕಾರಿಗಳ ಚುನಾವಣೆಗೆ ತಡೆಯಾಜ್ಞೆ ಸಿಕ್ಕಿದೆ. ಇದು ರಾಜ್ಯದ ಸಮಸ್ತ ಶಿಕ್ಷಕರ ಗೆಲುವು. ಇವತ್ತು ಅಕ್ರಮವಾಗಿ ಎಷ್ಟೋ ಅಕ್ರಮ, ಈ ಥರದ ಕೆಟ್ಟ ಚುನಾವಣೆಯನ್ನು ಮುಂದೆ ಇನ್ಯಾರೂ ಮಾಡಲಾರರು. ಹೇಗೆ ಅಂತೇಳಿದರೆ 47 ತಾಲೂಕುಗಳಲ್ಲಿ ಚುನಾವಣೆಯನ್ನೇ ಮಾಡದೆ ಅವರವರೇ ಪೇಪರಲ್ಲಿ ಬರ್ಕೊಂಡು ಕಳಿಸಿದ್ದಾರೆ. ಇಷ್ಟು ಕೆಟ್ಟ ಚುನಾವಣೆ, 16,000 ಶಿಕ್ಷಕರ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಇವೆಲ್ಲ ಅಕ್ರಮಗಳು ಕೂಡ ಕೋರ್ಟಲ್ಲಿ ಇವತ್ತು ಸಾಕ್ಷೀಕರಿಸ್ತಾ ಇದ್ದಾರೆ. ಈ ಇನ್ನೂ ದುರಂತ ಅಂತೇಳಿದ್ರೆ ನಿನ್ನೆ ಚುನಾವಣೆ ಎಷ್ಟೇ ತಾಲೂಕಲ್ಲಿ ಚುನಾವಣಾ ಆಫೀಸರೇ ತೆರೆದಿಲ್ಲ, ಅವರೇ ಗುಪ್ತವಾಗಿ ಬರ್ಕೊಂಡಿದ್ದಾರೆ. ಇಂತಹ ಕೆಟ್ಟ ಚುನಾವಣೆಯನ್ನು ನಾವು ಸರ್ವಿಸಲ್ಲಿ ಹಿಂದೆ ನೋಡಿಲ್ಲ. ಹಾಗಾಗಿ ಇವತ್ತು ನ್ಯಾಯಾಲಯದಲ್ಲಿ ನಮಗೊಂದು ನ್ಯಾಯ ದೊರಕಿದೆ. ರಾಜ್ಯದ ಸಮಸ್ತ ಶಿಕ್ಷಕರು ನಾನು ಹೇಳೋ ಬಯಸುವಂಥದ್ದು, ನೀವೇ ಸಾಮಾನ್ಯ ತಾಲೂಕು ನಿರ್ದೇಶಕರಾಗಲಿಕ್ಕೆ ಈ ಶಾಪಾಪಿಸ್ತಾ ಇದ್ದೀರಲ್ಲ, ನೀವು ರಾಜ್ಯದಲ್ಲಿ ಕೆಟ್ಟ ಹುಳ ಕೂತಿದೆ, ಆ ಕೆಟ್ಟ ಹುಳನ ಆಚೆ ಆಗ್ಲಿಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೇವೆ. ನೀವು ತಾಲೂಕಲ್ಲಿ ಒಂದು ನಿರ್ದೇಶಕ ಸ್ಥಾನ, ಒಂದು ಮುಖ್ಯಮಂತ್ರಿ ಪದವಿನೋ ಒಂದು ರಾಷ್ಟ್ರಪತಿ ಪದವಿನೋ ಅಲ್ಲ ಅದು. ಇವತ್ತು ನೀವು ಇನ್ನಾದರೂ ಕೂಡ ಸಿಡಿದದ್ದು ತಾಲೂಕುಗಳಲ್ಲಿ ಎದ್ದು ಬನ್ನಿ, ನಾವಿದ್ದೇವೆ. ಇವತ್ತು ನಮಗೇನಾದ್ರು ಹುದ್ದೆ ಬೇಕು ಅಂತ ಮನಸ್ಸು ಮಾಡಿದರೆ ನಾವು ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮ್ಮ ಒಂದು ಹುದ್ದೆ ಸಿಕ್ಬಿಡೋದು ನಮ್ಮ ಉದ್ದೇಶ ಅದಲ್ಲ. ಶಿಕ್ಷಕರ ಸಂಘದ ಶುದ್ಧೀಕರಣಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಆಗ್ತಿರೋ ಕಾರಣಕ್ಕಾಗಿ 3 ಕೋಟಿ ರೂಪಾಯಿ ಜಮಾ ಆಗ್ತಿದೆ ಪ್ರತಿ ವರ್ಷ. 120ಕ್ಕೂ ಅಧಿಕ ತಾಲೂಕುಗಳಿಗೆ ಸದಸ್ಯತ್ವ ದುಡ್ಡನ್ನೇ ಕೊಟ್ಟಿಲ್ಲ. ನಮ್ಮ ಖಜಾಂಚಿಯವರೇ ಅದರ ಹಾಲಿ ಖಜಾಂಚಿಯವರು ಮೊದಲನೇ ವರ್ಷ ನಾವು ಶಂಭುಲಿಂಗೌಡ ಅಧ್ಯಕ್ಷ ಇದ್ದಾಗ ಎಲ್ಲರಿಗೂ ಮೆಂಬರ್ಶಿಪ್ ದುಡ್ಡು ಕೊಟ್ಟಿವಿ. ಅದಾದಮೇಲೆ ಅವ್ರನ್ನ ಕಿತ್ತಾಕಿ ಏನು ಇವ್ರು ಬಂದರು, 3 ವರ್ಷದಿಂದ ತಾಲೂಕಿಗೆ ಕೊಡುವ ಸದಸ್ಯತ್ವ ದುಡ್ಡು ಕೊಟ್ಟಿಲ್ಲ. ಇಂತಹ ಕಳ್ಳರಿಗೆ ಮತ್ತೆ ನೀವು ಚುನಾವಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಹಾಗೆ ತಾಲೂಕಿನ ಪದಾಧಿಕಾರಿಗಳು ನೀವೇ ಎಚ್ಚೆತ್ಕೊಳ್ಬೇಕು. ಇವತ್ತು ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಒಂದು ಸಾಮಾನ್ಯ ನಿರ್ದೇಶಕ ಆಗಲಿಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀರಿ. ಇಲ್ಲ ಅನಾಯಾಸವಾಗಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೊರಟಿದ್ದಾನೆ ಕಳ್ಳವನು. ಆ ಕಳ್ಳರ ವಿರುದ್ಧ ಇವತ್ತು ನಮ್ಮ ಹೋರಾಟ, ಶಿಕ್ಷಕರ ಸಂಘದ ಶುದ್ಧೀಕರಣಕ್ಕಾಗಿ ನಮ್ಮ ಹೋರಾಟ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅವನಲ್ಲಿ ಕೂರಿಸ್ಲಿಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಹಠ. ನಾನಾಗಬೇಕು ಅಧ್ಯಕ್ಷ ಅನ್ನೋದಾಗಿದ್ದರೆ, ಅಥವಾ ಸುರೇಶ್ ಶೇರ್ಷಾಳ್ ಅಧ್ಯಕ್ಷರಾಗಬೇಕು ಅನ್ನೋದಾಗಿದ್ದರೆ, ಅಥವಾ ಮೇಡಮ್ ಆಗಬೇಕು ಅನ್ನೋದಾಗಿದ್ದರೆ ನಾವು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತಿದ್ವಿ ಈ 3 ವರ್ಷದಲ್ಲಿ. ಅದರ ಉದ್ದೇಶ ನಮ್ಮದಿರೋವಂಥದ್ದು ಭಾಳ ಸ್ಪಷ್ಟ ಇದೆ. ಆ ಕಳ್ಳರ ಕೂಟವನ್ನು ಬೆಂಗಳೂರು ಗಾಂಧಿನಗರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ 55 ವರ್ಷಗಳ ಇತಿಹಾಸ ಸಂಘವನ್ನು ಒಂದು ಸರ್ಕಾರಿ ಶಾಲೆಯಲ್ಲಿ ಗಂಟು ಮೂಟೆ ಕಟ್ಟಿ ಇಟ್ಕೊಂಡಿದ್ದಾರೆ. ನೀವು ತಾಲೂಕಲ್ಲಿ ಎಷ್ಟು ಚಂದವಾಗಿ ಆಫೀಸರ್ ಮಾಡ್ಕೊಂಡಿದ್ದೀರಿ, ನಮ್ಮ ರಾಜ್ಯ ಸಂಘ ನೋಡಿದರೆ ವಾಕರಿಕೆ ಬರ್ತದೆ, ವಾಂತಿ ಬರ್ತದೆ, ಆ ಥರದ ಕಚೇರಿ ಇಟ್ಕೊಂಡಿದ್ದಾರೆ. ಇಂಥ 16 ಕೋಟಿ ಹಗರಣಕಾರರನ್ನು ಆಚೆ ಹಾಕಲಿಕ್ಕೋಸ್ಕರ ನಮ್ಮ ನಿರಂತರ ಪ್ರಯತ್ನ ಇರ್ತದೆ. ಹಾಗಾಗಿ ಇವತ್ತು ನಾವು ಗೆದ್ದಿದ್ದೇವೆ, ಮುಂದೆನೂ ಗೆಲ್ತೇವೆ. ಗೆಲುವು ಸೋಲು ಮುಖ್ಯ ಅಲ್ಲ, ನಾವು ಗೆದ್ದರ ಇತಿಹಾಸ, ಸೋತರ ಅನುಭವ ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದಿದ್ದೇವೆ. 3-4 ಕೋರ್ಟ್ಗಳನ್ನು 100 ಜನ ಸೇರ್ಕೊಂಡು ಬಂದಿದ್ದೇವೆ. ಹಾಗಾಗಿ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಬನ್ನಿ, ಭಾನುವಾರ ಸೋಮವಾರ ಇಲ್ಲೇ ಇರ್ತೇವೆ. ಯಾರಿಗೆಲ್ಲ ಇನ್ನೂ ಅನ್ಯಾಯ ಆಗಿದೆಯೋ ನೀವೆಲ್ಲ ಪ್ರತಿಯೊಬ್ಬರು ಬಂದು ಕೋರ್ಟಲ್ಲಿ ತಾವೇ ಹೂಡುವ ಮೂಲಕ ನಿಮ್ಮ ಅಸ್ತಿತ್ವವನ್ನು ಮತ್ತು ರಾಜ್ಯ ಸಂಘವನ್ನು ಕಿತ್ತೆಸೆಯುವಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಇಲ್ಲಿ ಮುದ್ರಿಸಿ ಅಂತ ಹೇಳ್ತಾ ಇವತ್ತು ಕೊಟ್ಟಿರ್ತಕ್ಕಂಥ ಇವತ್ತು ವಾರ ಶನಿವಾರ, ನಾಳೆ ಭಾನುವಾರ, ಶನಿವಾರ ಆದಂಥ ಆದೇಶ
ನಾಳೆ ಸೋಮವಾರ ಆಗುವಂತಹ ಚುನಾವಣೆಗೆ ತಡೆಯಾಗಿದೆ. ನಾನು ವಿನಂತಿ ಮಾಡುವಂಥದ್ದು, ತಾಲೂಕಿನ ಜಿಲ್ಲೆ ಭಾಳ ಕಷ್ಟಪಟ್ಟು ಚುನಾವಣೆ ಮಾಡಿದ್ದೀರಿ, ನೀವಾಗಲೇ ಗೊತ್ತು, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಿ ಗೊತ್ತು. ಆದರೆ ನೀವು ಗೆದ್ದು ಬಂದಿದ್ದರೂ ಕೂಡ ಇಂಥ ಕಳ್ಳನ ಅಧ್ಯಕ್ಷನ ಕೈಯಲ್ಲಿ ನೀವು ನಿರ್ದೇಶಕ ಸ್ಥಾನ ಅಥವಾ ತಾಲೂಕು ಅಧ್ಯಕ್ಷರಾದರೆ 3 ತಿಂಗಳಿಗೆ ನಿಮ್ಮನ್ನು ಕಿತ್ತಾಕುವ ಪರಿಸ್ಥಿತಿ ಇತ್ತು. ಈ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ನಮ್ಮದು ಹಠ ಇರುವಂಥದ್ದು ಸಂಪೂರ್ಣ ಚುನಾವಣೆ ನ್ಯಾಯಸಮ್ಮತವಾಗುವಂಥದ್ದು ಮತ್ತು 1,20,000 ಶಿಕ್ಷಕರ ಮತದಾರ ಪಟ್ಟಿಯನ್ನು ಸಿದ್ಧ ಮಾಡಿ ಮತ್ತೊಮ್ಮೆ ಚುನಾವಣೆ ನ್ಯಾಯಸಮ್ಮತ ಮಾಡಬೇಕು. ಚುನಾವಣೆ ಮೂಲಕ ಯಾರೇ ಆಯ್ಕೆಯಾಗಿ ಬಂದರೂ ಕೂಡ ನಾವು ಅವ್ರನ್ನ ಸ್ವಾಗತ ಮಾಡ್ತೇವೆ ಅಂತ ಹೇಳುವ ಕಾರಣಕ್ಕಾಗಿ ಇವತ್ತಿನ ನ್ಯಾಯಾಲಯದ ಆದೇಶ ನಮ್ಮ ಪರವಾಗಿ ಆಗಿದ್ದಕ್ಕಾಗಿ ಲಕ್ಷಾಂತರ ಶಿಕ್ಷಕರಿಗೆ ನ್ಯಾಯ ಒದಗಿಸುವ ನಮ್ಮ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ತಾವೆಲ್ಲರೂ ಕೂಡ ಮುಂದಿನ ಏನು ಈ ಪ್ರಕ್ರಿಯೆ ನಡೀತಾ ತಾವೆಲ್ಲರೂ ಕೂಡ ನಿಮ್ಮ ಸಹಕಾರವನ್ನು ಬಯಸ್ತಾ ನನ್ನ ಮಾತು ಮುಗಿಸ್ತೇನೆ. ನಾಗನಗೌಡ ಎಮ್ಮೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. ಸರಿ, ಈಗ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೊನ್ನೆ ಆದಂಥ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ಧಿಕ್ಕರಿಸಿ ನಿನ್ನೆ ರಾಜ್ಯಾದ್ಯಂತ ಚುನಾವಣೆಯನ್ನು ನಡೆಸಿದರು. ನಿನ್ನೆಯೂ ಸಹಿತ ರಾಜ್ಯ ಚುನಾವಣಾಧಿಕಾರಿಗಳ ಭೇಟಿಯಾಗಿ ಆದೇಶ ಪ್ರತಿಯನ್ನು ತಲುಪಿಸಲಿಕ್ಕೆ ಹೋದಾಗ ಸ್ವಿಚ್ ಆಫ್ ಮಾಡಿಕೊಂಡು ಚುನಾವಣಾ ಕಚೇರಿಯನ್ನು ಬೀಗ ಹಾಕಿಕೊಂಡು ಹೋಗಿದ್ದರು. ಅದನ್ನೇ ಪ್ರಶ್ನಿಸಿ ಇವತ್ತು ಮತ್ತೆ ಸಿವಿಲ್ ಕೋರ್ಟ್ದಲ್ಲಿ ನಾವು ಇವತ್ತು ದಾವೆಯನ್ನು ಹಾಕಿದಾಗ ಅವರ ಪರವಾಗಿ ಬಂದಂಥ ಲಾಯರ್ಗೂ ಸಹಿತ ಮಾನ್ಯ ನಮ್ಮ ನ್ಯಾಯಾಧೀಶರು ಒಂದು ಕಾಫಿಯನ್ನು ಇವತ್ತು ತೆಗೆದುಕೊಂಡು ಹೋಗಿ ನಿನ್ನೆ ಮಾಡಿದಂಥ ಚುನಾವಣೆ ಅಸಿಂಧು ಅಂಥೇಳಿ ಈಗಾಗಲೇ ಆದೇಶದ ಮುಖಾಂತರವಾಗಿ ತಿಳಿಸುತ್ತಾರೆ. ಇವತ್ತು ಏನು ರಾಜ್ಯದಲ್ಲಿ ಎಲ್ಲವನ್ನು ಬಚ್ಚಿಟ್ಟುಕೊಂಡು ಕಳ್ಳ ಮಾರ್ಗದಿಂದ ವಾಮ ಮಾರ್ಗದಿಂದ ಮತ್ತೆ ಅಧಿಕಾರವನ್ನು ಹಿಡಿಯಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ತಕ್ಕದಾದಂಥ ಒಂದು ಚಾಟಿಯೇಟನ್ನು ಇವತ್ತು ಮಾನ್ಯ ಸಿವಿಲ್ ಕೋರ್ಟು ಬೀಸಿದೆ. ರಾಜ್ಯದ ಶಿಕ್ಷಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಅಲ್ಲಿ ಇರುವಂಥ ಒಂದು ಭ್ರಷ್ಟಾಚಾರವನ್ನು ತೊಲಗಿಸಲಿಕ್ಕೆ ನಮ್ಮ ತಂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಸಾವಿರಾರು ಶಿಕ್ಷಕರನ್ನು ಹೊರಗಿಟ್ಟು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಶಿಕ್ಷಕರು ಸಹಿತ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಆಗಲಿಕ್ಕೆ ಎಲಿಜಿಬಲ್ ಇಲ್ಲಾರದಂತೆ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರಪ್ಪ ಅಂದರೆ ಅಲ್ಲಿಯ ಸದಸ್ಯತ್ವವನ್ನು ವಂತಿಕೆಯನ್ನು ಲೂಟಿ ಮಾಡುವ ಕೆಲಸ. ಅವರ ಜೀವನೋಪಾಯಕ್ಕಾಗಿ ಏನು ಒಂದು ಸಂಘಟನೆಯನ್ನು ಇಟ್ಕೊಂಡಾರೋ ಅದು ತಪ್ಪಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ನಾನೇ ಅಲ್ಲಿ 5 ವರ್ಷ ಖಜಾಂಚಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಪ್ರಥಮವಾಗಿ 1 ವರ್ಷದಲ್ಲಿ ಪ್ರಾಮಾಣಿಕವಾಗಿ ರಾಜ್ಯದ ಶಿಕ್ಷಕರಿಗೆ ಸದಸ್ಯತ್ವವನ್ನು ಮರಳಿ ಸಲ್ಲಿಸಿದ್ದೇನೆ. ಮುಂದೆ ಅದೇ ಅವರಿಗೆ ನುಂಗಲಾರದ ತುಪ್ಪವಾಗಿ ನಮ್ಮನ್ನು ಹೊರಗಿಟ್ಟುಕೊಂಡು ಇವತ್ತು ಸಂಘವನ್ನು ನಡೆಸ್ತಾ ಇದ್ದಾರೆ. ಇವತ್ತು 4 ವರ್ಷದಿಂದ ಸುಮಾರು 20-30 ಕೋಟಿ ರೂಪಾಯಿಗಳ ಒಂದು ಲೆಕ್ಕಪತ್ರವನ್ನು ಅವರು ಕೊಟ್ಟಿಲ್ಲ. ಯಾವ ಮಹಾಸಭೆಯಲ್ಲಿಯೂ ಸಹಿತ ಲೆಕ್ಕಪತ್ರದ ಮಂಡನೆಯಾಗಿಲ್ಲ. ಇದನ್ನೆಲ್ಲವನ್ನು ಪ್ರಶ್ನಿಸಲಿಕ್ಕೆ ಹೋದರೆ ಅವರು ನಮ್ಮನ್ನು ಹೊರಗಿಟ್ಟು ಇವತ್ತು ಮಂಡ್ಯದಲ್ಲಿ ನಡೆದಂಥ ಒಂದು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಯಾರ ಮುಂದೆಯೂ ಸಹಿತ ಬೈಲಾ ಅಮೆಂಡ್ಮೆಂಟ್ ಬಗ್ಗೆ ಮಾತನಾಡದೆ ಒಳಗಿಂದ ಒಳಗೆ ಬರ್ಕೊಂಡು ಕಿಸಿಂದ ತಮ್ಮ ಮನಸ್ಸಿಗೆ ಬಂದಂಥ ಬೈಲಾ ತಿದ್ದುಕೊಂಡು ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದ ಸಮಸ್ತ ಶಿಕ್ಷಕರ ಮುಂದೆ ಅಡ್ಡ ಬಿದ್ದು ಬಿಡಿ, ನಾವೇ ಇದನ್ನು ಆಳ್ತೀವಿ, ನೀವು ಯಾರು ಚುನಾವಣೆಗೆ ಬರಬೇಡ್ರಿ ಅಂತಂದರೆ ಎಲ್ಲರೂ ಸರಿಸಿ ಬಿಡ್ತೀವಿ, ನೀವೇ ಅಲ್ಲೇ ಪದಾಧಿಕಾರಿಗಳ ಆಯ್ಕೆ ಆಗ್ರಿ. ಆದರೆ ಹಿಂಗೆ ಹಿಂಬಾಗಿಲಿನಿಂದ ಬಂದು ಏನಾದರೂ ಮಾಡ್ತೀನಿ, ನಾನೇ ವೀರ, ನಾನೇ ಶೂರ, ನಾನೇ ಹುಲಿ ಅಂತೇಳಿ ಹೇಳ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ನಿಮ್ಮ ತಾಕತ್ತಿದ್ದರೆ, ನಿಮ್ಮ ಗಂಡಸ್ತನ ಇದ್ದರೆ ಒಮ್ಮೆ ಆದರೂ ಚುನಾವಣೆ ಎದುರಿಸ್ತಾರೆ ನೀವು, ಅವಾಗ ಚುನಾವಣೆ ನಿಮ್ಮ ತಾಕತ್ತು ಗೊತ್ತಾಗ್ತಾ ಇದೆ. ಇವತ್ತು ಕೆಳಮಟ್ಟದಲ್ಲಿ ಪಾಪ ಶಿಕ್ಷಕರು ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಹಿಂದಿನ ಬಾಗಿಲಿಂದ ಬಂದು ಐಷಾರಾಮಿ ಇನೋವಾ ಕಾರ್ದಲ್ಲಿ ತಿರುಗಾಡ್ತಾ ಇದ್ರೆ ಇದನ್ನು ರಾಜ್ಯದ ಶಿಕ್ಷಕರು ಖಂಡಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಹೋರಾಟ ನಿರಂತರವಾಗಿರ್ತಾ ಇದೆ. ನಮ್ಮ ಹಿಂದೆ ನ್ಯಾಯಾಲಯ ಇದೆ. ಆ ನ್ಯಾಯಸಮ್ಮತವಾದಂಥ ಒಂದು ಚುನಾವಣೆ ನಡೆಯುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುರೇಶ್ ಚಡ್ಚಾಳ್, ರಾಜ್ಯ ಕೋಶಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು.